ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮಮತಾಜ್ ಅಬ್ದುಲ್ ನೆಲ್ಲಡ್ಕ. ವೀಕ್ಷಕರೇ, ಅದು 1972ರ ಇಸವಿ ಆಗಷ್ಟೇ ಶಿಕಾರಿಪುರದಲ್ಲಿ ಆ ಒಬ್ಬ ವ್ಯಕ್ತಿಯ ಹೆಸರು ಜನಪ್ರಿಯತೆಯನ್ನು ಪಡೆದಿರುತ್ತೆ. ಅಲ್ಲಿನ ಸಚಿವರಿಗಿಂತ ಕೂಡ ಆ ಹೆಸರು ಭಾರಿ ಚರ್ಚೆಯಲ್ಲಿ ಇರುತ್ತೆ. ಆದರೆ ಅದನ್ನ ಕಾಂಗ್ರೆಸ್ಗೆ ಸಹಿಸೋದಕ್ಕೆ ಆಗ್ತಾ ಇರಲಿಲ್ಲ. ಎಲ್ಲಿಂದನೋ ಬಂದು ಇಲ್ಲಿ ರಾಜಕೀಯ ಮಾಡ್ತೀಯ ಅಂತ ಕತ್ತಿ ಮಸಿತಾ ಇರ್ತಾರೆ. ಒಂದಿನ ಬೆಳಗ್ಗೆ 5 ಗಂಟೆ ಸಮಯ, ಪೌರ ಕಾರ್ಮಿಕರು ಹೇಗೆ ಕೆಲಸ ಮಾಡ್ತಾರೆ ನೋಡೋಣ ಅಂತ ಮನೆಯಿಂದ ಆ ವ್ಯಕ್ತಿ ಹೊರಡ್ತಾರೆ. ಶಿಕಾರಿಪುರದ ಒಂದು ಗಲ್ಲಿಯಲ್ಲಿ ಸೈಕಲ್ ಮೇಲೆ ಹೋಗ್ತಾ ಇರುವಾಗ ಹಿಂದಿನಿಂದ ಓಡೋಡಿ ಬಂದಂತ ಒಬ್ಬ ವ್ಯಕ್ತಿ ಕಬ್ಬಿಣದ ರಾಡಿಂದ ಅವರ ತಲೆಗೆ ಹೊಡಿತಾನೆ. ಬೆಳಗಿನ ಜಾವ, ಜನರೇ ಇರಲಿಲ್ಲ. ರಕ್ತದ ಮಡುವಿನಲ್ಲಿ ಆ ವ್ಯಕ್ತಿ ಬಿದ್ದಿರ್ತಾರೆ. ಆಮೇಲೆ ನೋಡಿದಂತಹ ಜನ ರಕ್ತಸ್ರಾವದಲ್ಲಿ ಬಿದ್ದು ಒದ್ದಾಡ್ತಾ ಇದ್ದಂಥವರನ್ನ ಆಸ್ಪತ್ರೆಗೆ ಸೇರಿಸ್ತಾರೆ. ವೀಕ್ಷಕರೇ, ಇದು ಯಾವುದೇ ಸಿನಿಮಾ ಸ್ಟೋರಿ ಅಲ್ಲ. ಅವತ್ತು ಆಸ್ಪತ್ರೆ ಸೇರಿದಂತಹ ವ್ಯಕ್ತಿ ದೈವ ಬಲದಿಂದ ಪ್ರಾಣಾಪಾಯದಿಂದ ಪಾರಾಗ್ತಾರೆ. ಅವತ್ತು ಪಾರಾದಂತಹ ವ್ಯಕ್ತಿಗೆ ಜೀವವೂ ಉಳಿತು, ರಾಜಕೀಯ ಪುನರ್ಜನ್ಮವೂ ಸಿಕ್ತು. ಅವತ್ತಿನಿಂದ ಆ ವ್ಯಕ್ತಿ ತನ್ನ ರಾಜಕೀಯ ಜೀವನದಲ್ಲಿ ಯಾವತ್ತೂ ಕೂಡ ಹಿಂದಿರುಗಿ ನೋಡಲೇ ಇಲ್ಲ. ಅವ್ರು ಬೇರೆ ಯಾರು ಅಲ್ಲ, ಮಾಜಿ CM BS ಯಡಿಯೂರಪ್ಪ ಅವರು. ವೀಕ್ಷಕರೇ, ನೀವು ಕರ್ನಾಟಕ ರಾಜಕೀಯ ಇತಿಹಾಸವನ್ನು ಒಂದು ಬಾರಿ ನೋಡಿ. ನಿಮಗೆ ಯಡಿಯೂರಪ್ಪ ಅವರು 2 ಕಾರಣದಿಂದ ಇಷ್ಟ ಆಗ್ತಾರೆ. ಒಂದು, ಅವರು ಬೆಳೆದು ಬಂದಂತಹ ಪ್ರೇರಣಾದಾಯಕ ಬದುಕು. ಮತ್ತೊಂದು, ಅವರಿಗೆ ಅಧಿಕಾರ ಸಿಕ್ಕಾಗ ಅವರು ಮಾಡಿದಂತಹ ಕೆಲಸಗಳು. ಈಗ ಯಾಕೆ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂತ ಕೇಳ್ತೀರಾ? ಯಡಿಯೂರಪ್ಪನವರು ಶೂನ್ಯದಿಂದ ಸಿಂಹಾಸನದವರೆಗೆ ಏರಿದಂತಹ ರಾಜಕೀಯ ಜೀವನಕ್ಕೆ ಈಗ 50 ವರ್ಷಗಳ ಸಂಭ್ರಮ. 1972ರ ಸಮಯ. ಅವತ್ತು ಶಿವಮೊಗ್ಗ ಅಷ್ಟೇ ಅಲ್ಲ, ಇಡೀ ದೇಶದಲ್ಲಿ ಯಾವುದೇ ಕತ್ತೆಯನ್ನ ಕಾಂಗ್ರೆಸ್ ಇಂದ ನಿಲ್ಲಿಸಿದ್ರು ಕೂಡ ಗೆಲ್ಲುತ್ತೆ ಅನ್ನುವಂತಹ ಕಾಲ ಅದು. ಅವತ್ತು ಕರ್ನಾಟಕದಲ್ಲೂ ಅಷ್ಟೇ ಕಾಂಗ್ರೆಸ್ ಸರ್ಕಾರನೇ ಇತ್ತು. ಅವತ್ತು ಶಿಕಾರಿಪುರ ಶಾಸಕರಾಗಿದ್ದಂಥವರು ಕೆ ವೆಂಕಟಪ್ಪ. ಬರೀ ಶಾಸಕ ಮಾತ್ರ ಅಲ್ಲ, ಕರ್ನಾಟಕ ಸರ್ಕಾರದ ತೋಟಗಾರಿಕಾ ಸಚಿವರು ಕೂಡ ಹೌದು. ದಿನದಿಂದ ದಿನಕ್ಕೆ ಶಿಕಾರಿಪುರ ಯಡಿಯೂರಪ್ಪ ಅವರ ಹೋರಾಟದ ಹಾದಿಯಾಗಿರಬಹುದು, ಅವರ ಜನಬೆಂಬಲ ಆಗಿರಬಹುದು, ಇವೆಲ್ಲವನ್ನ ನೋಡಿ ಸಚಿವರಿಗೆ ಏನೋ ಒಂದು ಹೊಟ್ಟೆ ಕಿಚ್ಚು. ಏನಾದ್ರೂ ಮಾಡಿ ಈತನಿಗೊಂದು ಗತಿ ಕಾಣಿಸಬೇಕಲ್ಲ ಅಂತ ಬೆಂಬಲಿಗರಿಗೆ ಹೇಳ್ತಾರೆ. ಆಗ ಬಸ್ ಕಂಡಕ್ಟರ್ ಆಗಿದ್ದಂತಹ ಚೂರಿ ಶಿವಮೂರ್ತಿಗೆ ಡೀಲ್ ಅನ್ನ ಕೊಡ್ತಾರೆ. ಆತನಿಗೆ ಕಂಠಪೂರ್ತಿ ಕೊಡಿಸಿ ಯಡಿಯೂರಪ್ಪನವರ ಮೇಲೆ ಕಬ್ಬಿಣದ ರಾಡಿಂದ ಅಟ್ಯಾಕ್ ಮಾಡಿಸ್ತಾರೆ. ಅವತ್ತು ಯಡಿಯೂರಪ್ಪನವರು ಬದುಕುಳಿದಿದ್ದೇ ಪವಾಡ. ರಕ್ತದ ಮಡುವಿನಲ್ಲಿ ಬಿದ್ದಾಗ ಅವರು ನಾನಿನ್ನು ಬದುಕಲ್ಲ, ಮಕ್ಕಳನ್ನ ಚೆನ್ನಾಗಿ ನೋಡ್ಕೊ ಅಂತ ಹೆಂಡತಿಗೆ ಹೇಳಿದ್ರಂತೆ. ಆದ್ರೆ ನೋಡಿ, ದೈವ ಬಲ, ತಂದೆ ತಾಯಿಯ ಪುಣ್ಯ, ಅವತ್ತು 1 ತಿಂಗಳ ಚಿಕಿತ್ಸೆಯ ನಂತರ ಪ್ರಾಣಾಪಾಯದಿಂದ ಪಾರಾಗ್ತಾರೆ. ಹೀಗೆ ಶುರು ಆದಂತಹ ಯಡಿಯೂರಪ್ಪನವರ ರಾಜಕೀಯ ಹೋರಾಟ ಮುಂದೆ 4 ಬಾರಿ CM ಆಗ್ತಾರೆ. ಸದನದಲ್ಲಿ ಯಡಿಯೂರಪ್ಪನವರು ಮಾತಾಡಿದ್ರೆ ಇಡೀ ವಿಧಾನಸೌಧನೇ ನಡುಗುತ್ತೆ ಅಂತ ಹೇಳ್ತಾ ಇದ್ರು. ರೈತರ ಹೋರಾಟಗಾರ, ಛಲದಂಕಮಲ್ಲ, ರಾಜ್ಯ ಬಿಜೆಪಿ ಭೀಷ್ಮ, ಕೆಂಡದಂತಹ ಕೋಪ, ಕೆಲಸದಲ್ಲಿ ಹೃದಯವಂತ, ದಕ್ಷಿಣ ಭಾರತದಲ್ಲಿ ಬಿಜೆಪಿಯನ್ನ ಕಟ್ಟಿ ಬೆಳೆಸಿದಂಥವ್ರು. ಎಸ್, ಹೋರಾಟದಿಂದನೇ ಸಾಧನೆಯ ಶಿಖರವನ್ನ ಏರಿದವರು ಯಡಿಯೂರಪ್ಪನವರು. ಮಂಡ್ಯದ ಸಣ್ಣ ಹಳ್ಳಿಯಿಂದ ಶಿಕಾರಿಪುರಕ್ಕೆ ಗುಮಾಸ್ತ ಕೆಲಸಕ್ಕೆ ಅಂತ ಬರುತ್ತಾರೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ ಸೇರ್ಕೊಂಡು ಸಾರ್ವಜನಿಕ ಜೀವನಕ್ಕೆ ಕಾಲನ್ನ ಇಡ್ತಾರೆ. 1975ರಲ್ಲಿ ಶಿಕಾರಿಪುರ ಪುರಸಭೆ ಸದಸ್ಯರಾಗಿ, ಅದಾದ ನಂತರ ಪುರಸಭೆ ಅಧ್ಯಕ್ಷರಾಗ್ತಾರೆ. 1983ರಲ್ಲಿ ಮೊದಲ ಬಾರಿಗೆ ಶಾಸಕರಾಗಿ ವಿಧಾನಸಭೆಗೆ ಬಂದಿದ್ದೇ ರೋಚಕ. ಯಾಕಂದ್ರೆ ತನ್ನ ಮೇಲೆ ಹಲ್ಲೆ ಮಾಡಿಸಿದ್ದಂತಹ ವೆಂಕಟಪ್ಪನವರನ್ನೇ ಸೋಲಿಸಿ ಯಡಿಯೂರಪ್ಪನವರು ವಿಧಾನಸಭೆಗೆ ಬರ್ತಾರೆ. ಅದು ಎಷ್ಟು? 22,000 ಮತಗಳ ಅಂತರದಲ್ಲಿ. ಸಚಿವರಾಗಿದ್ದಂಥವರೇ ಯಡಿಯೂರಪ್ಪನವರ ವಿರುದ್ಧ ಸೋಲ್ತಾರೆ ಅಂತಂದ್ರೆ ಯಡಿಯೂರಪ್ಪನವರ ಜನಪ್ರಿಯತೆ ಎಷ್ಟಿತ್ತು ಅಂತ ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ಕಾರಣ ಯಡಿಯೂರಪ್ಪನವರ ಹೋರಾಟದ ಹಾದಿ. ಉತ್ತರ ಭಾರತಕ್ಕೆ ಮಾತ್ರ ಸೀಮಿತ ಆಗಿದ್ದಂತಹ ಬಿಜೆಪಿ ದಕ್ಷಿಣ ಭಾರತದಲ್ಲಿ ಕೂಡ ನೆಲೆಯೂರೋದಕ್ಕೆ ಕಾರಣ ಯಡಿಯೂರಪ್ಪನವರು. ವೀಕ್ಷಕರು, ಯಡಿಯೂರಪ್ಪನವರು ಯಾವತ್ತೂ ಕೂಡ ರೈತರ ಪರಾನೇ,
ಸದನದಲ್ಲಿ ರೈತರ ಪರ ಗಟ್ಟಿಯಾಗಿ ಧ್ವನಿಯನ್ನ ಎತ್ತುತ್ತಾ ಇದ್ರು. ಶಿವಮೊಗ್ಗ ಜಿಲ್ಲೆಯಲ್ಲಿ ಬಗರ್ ಹುಕುಂ ಸಾಗುವಳಿ ಮಾಡ್ತಾ ಇದ್ದಂತಹ ರೈತರನ್ನ ಖಾಲಿ ಮಾಡಿಸೋದಕ್ಕೆ ಅಂತ ಸರ್ಕಾರ ಮುಂದಾದಾಗ ದೊಡ್ಡ ಮಟ್ಟದ ಹೋರಾಟವನ್ನ ಮಾಡ್ತಾರೆ ಯಡಿಯೂರಪ್ಪನವರು. ಅವತ್ತು ರೈತರ ಪರವಾಗಿ 1 ವಾರ ಶಿವಮೊಗ್ಗದಲ್ಲಿ ಧರಣಿ ಕೂರುತ್ತಾರೆ. ಇನ್ನೊಂದು ಘಟನೆ 1983ರಲ್ಲಿ ಅವತ್ತಿನ ಕಾಂಗ್ರೆಸ್ ಸರ್ಕಾರ ರೈತರ ಜಮೀನುಗಳನ್ನ ಅರಣ್ಯ ಇಲಾಖೆಗೆ ವರ್ಗಾಯಿಸೋದಕ್ಕೆ ಒಂದು ವಿಧೇಯಕವನ್ನ ತರುತ್ತೆ. ಅವತ್ತು ಸದನದಲ್ಲಿ ಯಡಿಯೂರಪ್ಪನವರು ಗುಡುಕ್ತಾರೆ, ರೈತರಿಗೋಸ್ಕರ ಕಣ್ಣೀರನ್ನ ಹಾಕ್ತಾರೆ. ತಕ್ಷಣ ಸರ್ಕಾರ ಆ ವಿಧೇಯಕವನ್ನ ವಾಪಸ್ ಪಡೆದಿತ್ತು. ಇದು ಯಡಿಯೂರಪ್ಪನವರಿಗೆ ರೈತರ ಪರ ಇದ್ದಂತಹ ಅತಿ ದೊಡ್ಡ ಬದ್ಧತೆ. ಇನ್ನು ಕಾವೇರಿ ಹೋರಾಟ ಆಗಿರಬಹುದು, ರಾಮ ಜನ್ಮಭೂಮಿ ಹೋರಾಟ ಆಗಿರಬಹುದು, ಜೀತಮುಕ್ತ ಸಮಸ್ಯೆ ಆಗಿರಬಹುದು, ಬಗರ್ ಹುಕುಂ, ಹೀಗೆ 1-2 10 ಹೋರಾಟವನ್ನ ಮಾಡಿ ನಾಯಕರಾದಂಥವ್ರು ಯಡಿಯೂರಪ್ಪನವರು. ಯಾವುದೇ ರಾಜಕೀಯ ಕುಟುಂಬದ ಹಿನ್ನೆಲೆ ಇಲ್ಲ, ಬಡ ಕುಟುಂಬದಿಂದ ಬಂದರೂ ಕೂಡ ಛಲ ಬಿಡದೆ ಗೆದ್ದು ಮಾದರಿ ಆದಂಥವ್ರು. ಇಂದಿರಾ ಗಾಂಧಿ ಕಾಲದಲ್ಲಿ ತುರ್ತು ಪರಿಸ್ಥಿತಿ ವಿರುದ್ಧ ಹೋರಾಟವನ್ನ ಮಾಡಿ ಜೈಲು ಸೇರ್ಕೊಳ್ತಾರೆ. 1991ರಲ್ಲಿ ಶ್ರೀನಗರದ ಲಾಲ್ ಚೌಕಲ್ಲಿ ಧ್ವಜಾರೋಹಣ ಮಾಡೋದಕ್ಕೆ ಉಗ್ರರು ಸವಾಲನ್ನ ಹಾಕಿದ್ರು. ತಾಯಿಯದೆ ಹಾಲು ಕುಡಿದವರು ಬಂದು ಧ್ವಜವನ್ನ ಹಾರಿಸಿ ಅಂತ ಸವಾಲನ್ನ ಹಾಕಿದ್ರು. ಅವತ್ತು ಮುರಳಿ ಮನೋಹರ್ ಜೋಶಿ, ಮೋದಿಜಿ ಇವರ ನೇತೃತ್ವದಲ್ಲಿ ಧ್ವಜಾರೋಹಣ ಆಗತ್ತೆ. ಅವತ್ತಿನ ಹೋರಾಟದಲ್ಲಿ ಯಡಿಯೂರಪ್ಪನವರು ಕೂಡ ಭಾಗಿಯಾಗಿದ್ರು. ಬಿಜೆಪಿ ಕರ್ನಾಟಕ ಮಾತ್ರ ಅಲ್ಲ, ದಕ್ಷಿಣ ಭಾರತದಲ್ಲಿ ತಲೆ ಎತ್ತೋದಕ್ಕೆ ಯಡಿಯೂರಪ್ಪನವರೇ ಕಾರಣ. ಅವತ್ತು ಸೈಕಲ್ ಮೇಲೆ ಹಳ್ಳಿಗೆ ಓಡಾಟವನ್ನ ಮಾಡಿ ಪಕ್ಷವನ್ನ ಕಟ್ಟಿದ್ರು. ಯಡಿಯೂರಪ್ಪನವರ ಹೋರಾಟದ ಫಲವಾಗಿ 2006ರಲ್ಲಿ ಬಿಜೆಪಿ ಜೆಡಿಎಸ್ ಸಮ್ಮಿಶ್ರ ಸರ್ಕಾರ ರಚನೆ ಆಗತ್ತೆ. ಈ ಸರ್ಕಾರದಲ್ಲಿ ಕುಮಾರಸ್ವಾಮಿ ಅವರು ಸಿಎಂ ಆಗ್ತಾರೆ, ಯಡಿಯೂರಪ್ಪನವರು ಡಿಸಿಎಂ ಆಗ್ತಾರೆ. ಅವತ್ತು ಕೊಟ್ಟಂತಹ ಮಾತನ್ನ ಕುಮಾರಸ್ವಾಮಿ ಅವರು ಉಳಿಸ್ಕೊಳ್ಳಿಲ್ಲ. 2007 ನವೆಂಬರ್ 12ಕ್ಕೆ ಮೊದಲ ಬಾರಿ ಸಿಎಂ ಆಗಿ ಯಡಿಯೂರಪ್ಪನವರು ಅಧಿಕಾರವನ್ನ ಸ್ವೀಕಾರ ಮಾಡ್ತಾರೆ. ಆದರೆ ಆ ಖುಷಿ ಬಹಳ ದಿನ ಉಳ್ಕೊಳ್ಳಿಲ್ಲ. ಕೇವಲ 7 ದಿನ ಮಾತ್ರ ಸಿಎಂ ಆಗಿ ಅಧಿಕಾರವನ್ನು ನಡೆಸ್ತಾರೆ. ಆದ್ರೆ ಅವತ್ತು ಕೂಡ ಯಡಿಯೂರಪ್ಪನವರು ಧೃತಿಗೆಡ್ಲಿಲ್ಲ. 2008ರಲ್ಲಿ ನಡೆದಂತಹ ಚುನಾವಣೆಯಲ್ಲಿ ಬಿಜೆಪಿಗೆ ಸರಳ ಬಹುಮತವನ್ನ ಪಡ್ಕೊಂಡು ರಾಜ್ಯದಲ್ಲಿ 2ನೇ ಬಾರಿಗೆ ಸಿಎಂ ಆಗ್ತಾರೆ. 2018ರಲ್ಲಿ 3ನೇ ಬಾರಿ 2 ದಿನಗಳ ಕಾಲ ಮಾತ್ರ ಸಿಎಂ ಆಗ್ತಾರೆ. ಅದಾದ ನಂತರ 2019ರಲ್ಲಿ 4ನೇ ಬಾರಿ ಸಿಎಂ ಆಗಿ ಯಡಿಯೂರಪ್ಪನವರು ಆಡಳಿತವನ್ನು ನಡೆಸ್ತಾರೆ. ಅವ್ರು ಯಾವತ್ತೂ ಕೂಡ ಅಧಿಕಾರಕ್ಕೆ ಅಂಟಿ ಕೂತಂಥವ್ರಲ್ಲ. 4ನೇ ಬಾರಿ ಸಿಎಂ ಆಗಿದ್ದಾಗ ಹೈಕಮಾಂಡ್ ನೀವು ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಿ ಅಂತಂದಾಗ ಮರು ಮಾತನಾಡದೆ ಬಂದು ರಾಜೀನಾಮೆಯನ್ನು ಕೊಡ್ತಾರೆ. ಅದಾದ ನಂತರ ಬಸವರಾಜ ಬೊಮ್ಮಾಯಿ ಅವರು ಸಿಎಂ ಆಗ್ತಾರೆ. ವೀಕ್ಷಕರ, ಯಡಿಯೂರಪ್ಪನವರ ಅಧಿಕಾರ ಸಿಕ್ಕಾಗ ಯಾವತ್ತೂ ಕೂಡ ಸುಮ್ಮನೆ ಕೂತವರೇ ಅಲ್ಲ. ಬಡವರ ಪರ, ಹಿಂದುಳಿದವರ ಪರ, ದಲಿತರ ಪರ, ರೈತರ ಪರ ಸಾಕಷ್ಟು ಕೆಲಸವನ್ನ ಮಾಡಿದ್ದಾರೆ. ಯಡಿಯೂರಪ್ಪನವರ ಸಾಧನೆಯಲ್ಲಿ ನೀರಾವರಿಗೆ ನೀಡಿದಂತಹ ಕೊಡುಗೆ ಬಹಳ ದೊಡ್ಡದು. ಇಡೀ ದೇಶದಲ್ಲೇ ಮೊದಲ ಬಾರಿ ರೈತರಿಗೋಸ್ಕರ ಕೃಷಿ ಬಜೆಟ್ ಮಂಡಿಸಿದ ಯಾರು? ಇದೇ ಯಡಿಯೂರಪ್ಪನವರು. ದೇಶದಲ್ಲಿ ಯಾರು ಕೂಡ ಈ ರೀತಿ ಯೋಚನೆ ಸಮೇತ ಮಾಡಿರಲಿಲ್ಲ. ಆದ್ರೆ 2008ರಲ್ಲಿ ಪ್ರತ್ಯೇಕ ಕೃಷಿ ಬಜೆಟ್ ಮಂಡಿಸಿದಂಥವರು ಯಡಿಯೂರಪ್ಪನವರು. ಅಷ್ಟೇ ಅಲ್ಲ, ಶೂನ್ಯ ಬಡ್ಡಿ ದರದಲ್ಲಿ ರೈತರಿಗೆ ಸಾಲ ಯೋಜನೆಯನ್ನು ಕೊಡ್ತಾರೆ. ಸಣ್ಣ ಹಾಗೆ ಅತಿ ಸಣ್ಣ ರೈತರ ಬದುಕು ಸುಧಾರಿಸೋದಕ್ಕೆ ಸುವರ್ಣ ಭೂಮಿ ಯೋಜನೆಯನ್ನ ತರ್ತಾರೆ. PM ಕಿಸಾನ್ ಸಮ್ಮಾನ್ ಯೋಜನೆಗೆ ರಾಜ್ಯದಿಂದ 4,000 ಎಕ್ಸ್ಟ್ರಾ ಸೇರಿಸಿ ಕೇಂದ್ರದಿಂದ ಬರ್ತಾ ಇದ್ದಂತಹ ಆ 6,000ಕ್ಕೆ +4 ಸೇರಿಸಿ 10,000 ರೂಪಾಯಿಯನ್ನು ಕೊಡ್ತಾರೆ. ಬಡತನ ರೇಖೆಗಿಂತ ಕೆಳಗಿರುವಂತಹ ಕುಟುಂಬಗಳಲ್ಲಿ ಹೆಣ್ಣು ಮಗು ಜನಿಸಿದ್ರೆ ಆ ಹೆಣ್ಣು ಮಗುವಿನ ಭವಿಷ್ಯಕ್ಕೋಸ್ಕರ ಭಾಗ್ಯಲಕ್ಷ್ಮಿ ಬಾಂಡ್ ಅನ್ನ ಮಾಡಿಸ್ತಾರೆ. ಈ ಯೋಜನೆನ ಅವತ್ತು ವಿಪಕ್ಷಗಳು ಟೀಕೆ ಮಾಡಿದ್ವು. ಆದ್ರೆ ಇತ್ತೀಚೆಗೆ 18 ವರ್ಷ ತುಂಬಿದಂತಹ ಆ ಸಾವಿರಾರು ಹೆಣ್ಣು ಮಕ್ಕಳಿಗೆ ಈ ಯೋಜನೆಯಿಂದ ಹಣ ಬಂದಿದೆ. ಇನ್ನು ಕೊರೋನಾ ಸಂದರ್ಭದಲ್ಲಿ ಪೋಷಕರನ್ನು ಕಳ್ಕೊಂಡಂತಹ ಮಕ್ಕಳಿಗೆ ಉಚಿತ ಶಿಕ್ಷಣವನ್ನು ನೀಡುವುದಾಗಿರಬಹುದು, ಮಾಸಿಕ 3,500 ರೂಪಾಯಿಯನ್ನು ಸಮೇತ ಕೊಟ್ಟಿದ್ದಾರೆ. ಬಡತನದಿಂದನೇ ಬೆಳೆದು ಬಂದಿದ್ದಂತಹ ಯಡಿಯೂರಪ್ಪನವರಿಗೆ
ಕಷ್ಟ ಏನು ಅಂತ ಗೊತ್ತಿತ್ತು. ಹಾಗಾಗಿ ಅಧಿಕಾರ ಸಿಕ್ಕಾಗಲೆಲ್ಲ ರೈತರು, ಬಡವರು ಇವರೆಲ್ಲರ ಬೆನ್ನಿಗೆ ನಿಂತ್ಕೊಳ್ತಾರೆ. 2008ರಲ್ಲಿ ಹಳ್ಳಿಗಳಿಗೆ ಸರಿಯಾದ ಬಸ್ ವ್ಯವಸ್ಥೆ ಇರಲಿಲ್ಲ. ಅವತ್ತು ಸಾವಿರಾರು ಮಕ್ಕಳು ಶಾಲೆಗೆ ಹೋಗೋದಕ್ಕೆ ಕಷ್ಟ ಆಗ್ತಾ ಇತ್ತು. ಅದಕ್ಕೆ ಯಡಿಯೂರಪ್ಪನವರು ಶಾಲಾ ಮಕ್ಕಳಿಗೆ ಸೈಕಲ್ ಅನ್ನ ನೀಡಿ ಮಕ್ಕಳು ಶಾಲೆಗೆ ಹೋಗೋ ಹಾಗೆ ಮಾಡ್ತಾರೆ. ಅದರ ಜೊತೆಗೆ ಮಹಿಳೆಯರಿಗೆ ಸೀರೆ ವಿತರಣೆಯನ್ನು ಕೂಡ ಮಾಡ್ತಾರೆ. ಇದು ಬಹಳ ಜನಪ್ರಿಯ ಯೋಜನೆ ಕೂಡ ಆಗಿತ್ತು. ಈಗಿನ ಸಿಎಂ ಸಿದ್ದರಾಮಯ್ಯನವರು ಅಂದು ಹರಕಲ್ ಸೀರೆ ಮುರಕಲ್ ಸೈಕಲ್ ಅಂತ ಟೀಕೆಯನ್ನ ಮಾಡ್ತಾರೆ. ಆದರೆ ಅವತ್ತು ಸೈಕಲ್ ವಿತರಣೆ ಮಾಡಿದ್ರಿಂದಾನೇ ಸಾವಿರಾರು ಮಕ್ಕಳು ಶಾಲೆ ಮೆಟ್ಟಿಲು ಹತ್ತೋದಕ್ಕೆ ಸಾಧ್ಯ ಆಯಿತು. ವೀಕ್ಷಕರು, ಯಡಿಯೂರಪ್ಪನವರು ಕೆಲಸದಲ್ಲೂ ಅಷ್ಟೇ ಬದ್ಧತೆ. ಈ ಕೆಲಸ ಆಗಲೇಬೇಕು ಅಂತಂದ್ರೆ ಅದಾಗಲೇಬೇಕು. ಅಧಿಕಾರಿಗಳು ನಡುಗ್ತಾ ಇದ್ರು. ಅಧಿಕಾರ ಇರಲಿ, ಅಧಿಕಾರ ಇಲ್ಲದೇ ಇರಲಿ, ಸದನದಲ್ಲಿ ಯಡಿಯೂರಪ್ಪನವರು ಅಬ್ಬರಿಸ್ತಾ ಇದ್ರು. ಹೀಗಾಗಿ ರಾಜಾಹುಲಿ ಅಂತಾನೆ ರಾಜಕೀಯದಲ್ಲಿ ಯಡಿಯೂರಪ್ಪನವರು ಫೇಮಸ್ ಆಗ್ಬಿಟ್ರು. ನಿಮಗೆ ಇನ್ನೊಂದು ವಿಚಾರ ಹೇಳಲೇಬೇಕು. ನಕಲಿ ಛಾಪ ಕಾಗದ ಹಗರಣ ಇಡೀ ದೇಶದ ಆರ್ಥಿಕತೆಯನ್ನೇ ಬುಡಮೇಲು ಮಾಡಿತ್ತು. ದಾವೂದ್ ಇಬ್ರಾಹಿಂ ಜೊತೆಗೆ ಕರೀಂ ಲಾಲಾ ತೆಲಿಗೆ, ಅದೇ ರೀತಿ ಆತನ ಸಹಚರರು ಭಾರಿ ಲೂಟಿಯನ್ನ ಮಾಡ್ತಾರೆ. ಅವತ್ತು ಹಲವಾರು ಬೆದರಿಕೆ ಬಂದಿದ್ರು ಕೂಡ ಜಗ್ಗದೆ ಬಗ್ಗದೆ ಯಡಿಯೂರಪ್ಪನವರು ಸದನದ ಒಳಗೂ ಸದನದ ಹೊರಗೂ ಹೋರಾಟವನ್ನ ಮಾಡ್ತಾರೆ. ಆರೋಪಿಗಳನ್ನ ಕಳಿಸೋವರೆಗೂ ಕೂಡ ಬಿಟ್ಟು ಕೊಡಲೇ ಇಲ್ಲ. ಇನ್ನು ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಯಡಿಯೂರಪ್ಪನವರ ಬಗ್ಗೆ ಬಹಳ ಪ್ರೀತಿ ಇತ್ತಂತೆ. ಅವರ ಹೋರಾಟದ ಹಾದಿಯನ್ನು ನೋಡಿ ಸಾಕಷ್ಟು ಬಾರಿ ಹೊಗಳಿದ್ರಂತೆ. ಯಡಿಯೂರಪ್ಪನವರಿಗೂ ಕೂಡ ಅಷ್ಟೇ ಅಟಲ್ಜಿ ಅಂದ್ರೆ ತುಂಬಾ ಇಷ್ಟ, ಹಾಗೆ ಪ್ರೀತಿ. ಈಗಿನ ಪ್ರಧಾನಿ ನರೇಂದ್ರ ಮೋದಿಜಿಯವರ ಜೊತೆಗೂ ಅಷ್ಟೇ ಯಡಿಯೂರಪ್ಪನವರಿಗೆ ಅಷ್ಟೇ ಬಾಂಧವ್ಯ ಇದೆ. 2014ರ ಲೋಕಸಭಾ ಚುನಾವಣೆಯ ಸಮಯ. ದೇಶದಲ್ಲಿ ಆಗ ಪ್ರಧಾನಿ ಅಭ್ಯರ್ಥಿಯಾಗಿ ಮೋದಿಜಿಯವರನ್ನ ಘೋಷಣೆ ಮಾಡಬೇಕಾ ಮಾಡಬಾರ್ದ ಅನ್ನುವಂಥ ಗೊಂದಲ ನಾಯಕರಲ್ಲಿತ್ತು. ಆಗ ಮೊಟ್ಟ ಮೊದಲ ಬಾರಿಗೆ ಮೋದಿಜಿಯವರನ್ನ ಪ್ರಧಾನಿ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿ ಅಂತ ಹೇಳಿದ್ದು ಕೂಡ ಇದೇ ಯಡಿಯೂರಪ್ಪನವರು. ವೀಕ್ಷಕರೇ, ಮಂಡ್ಯ ಜಿಲ್ಲೆ KR ಪೇಟೆ ತಾಲೂಕಿನ ಬೂಕನಕೆರೆ ಯಡಿಯೂರಪ್ಪನವರು ಹುಟ್ಟೂರು. RSS ಆಶ್ರಯದಲ್ಲಿ ಪಳಗಿ ನಾಡಿನ ರೈತ, ದೀನದಲಿತರ ನಾಯಕನಾಗಿ ಬೆಳೆದಂತಹ ದಣಿವರಿಯದ ಅಪ್ರತಿಮ ಹೋರಾಟಗಾರ, ರಾಜ್ಯ ಕಂಡಂತಹ ಅಪರೂಪದ ರಾಜಕಾರಣಿ. ಯಡಿಯೂರಪ್ಪನವರ ಸಂಘರ್ಷದ ರಾಜಕೀಯ ಹೋರಾಟಕ್ಕೆ ಈಗ 50 ವರ್ಷದ ಸಂಭ್ರಮ. ಈ ಹೊತ್ತಲ್ಲಿ ಶೋಷಿತರ ಪರ ಇನ್ನಷ್ಟು ಹೋರಾಟವನ್ನ ಮಾಡೋದಕ್ಕೆ, ಅದೇ ರೀತಿ ಸಂಘಟಿಸುವಂತಹ ಶಕ್ತಿ ಯಡಿಯೂರಪ್ಪನವರಿಗೆ ದೇವರು ನೀಡಲಿ. ಹಾಗಾಗಿ ರೈತರ ಬಂಧು ಯಡಿಯೂರಪ್ಪನವರು ಜನಸೇವೆಯಲ್ಲಿ 50 ವರ್ಷಗಳನ್ನು ಪೂರೈಸಿರುವ ಹಿನ್ನೆಲೆಯಲ್ಲಿ ಮೇ 9ನೇ ತಾರೀಕು ಚಿತ್ರದುರ್ಗದಲ್ಲಿ BSY ಅಭಿಮಾನೋತ್ಸವ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿದೆ. ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಪಕ್ಷ ಭೇದವನ್ನ ಮರೆತು ಪಾಲ್ಗೊಂಡು ಈ ಒಂದು ಐತಿಹಾಸಿಕ ಕ್ಷಣಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿ ಆಗೋಣ ಅಂತ ಕೇಳ್ಕೊಳ್ತಾ ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.